ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೊಂದು ಹೆಲ್ದಿ ಆಗಿರುವಂಥ ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಕತ್ತೇನಿ. ಇದನ್ನ ನೀವು ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಲಂಚ್ ಬಾಕ್ಸ್ ಥರನೂ ಕಳಿಸ್ಬೋದು, ಇಲ್ಲ ಅಂದರೆ ಈವ್ನಿಂಗ್ ನೀವು ಟೀ ಜೊತೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಅಷ್ಟು ಚೆನ್ನಾಗಿರ್ತೈತಿ ಇದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕನ 1 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಇದಕ್ಕ ಹಾಕೊಂಡನಿ. ಜೀರಿಗೆ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಇದನ್ನ 1 ಸೆಕೆಂಡ್ಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ನಾನೇನು ಒಂದು ಕಪ್ ತೋರ್ಸಾತನಲ್ಲ, ಈ ಕಪ್ಪಿನ ಅಳತಿ ಒಳಗ ನಾನಿಲ್ಲೇ 2 ಕಪ್ ನಷ್ಟು ನೀರ್ನ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕ ಸೇರಿಸ್ಕೊಂಡ್ಬಿಡೋಣ. ಇಲ್ಲಿ ನಾನು ಸ್ವಲ್ಪ ಉಪ್ಪು ಕರ್ಗೋವರೆಗೂ ಇದನ್ನ ಈ ರೀತಿ ನೀರ್ನ ಇಲ್ಲೇ ಮಿಕ್ಸ್ ಮಾಡ್ಕೊಂತಾನಿ. ಈ ನೀರ್ನ ನಾವು ಯಾವುದೇ ರೀತಿ ಕುದಿಸ್ಬೇಕಂತಿಲ್ಲ, ಜಸ್ಟ್ ಉಪ್ಪು ಕರಗಿದ್ರೆ ಸಾಕಿಲ್ಲೇ. ನಾನಿಲ್ಲಿ ಉಪ್ಪು ಕರ್ಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳಕತ್ತಾನಿ. ಈ ಉಪ್ಪು ಕರ್ಗೋಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ನೀರು ಬಿಸಿಯಾಗಿರ್ತತಿ. ಯಾವ ರೀತಿ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗಂತಾರಲ್ಲ, ನಾವು ಬಳ್ಳೆ ಇದ್ದಿದ್ರ ಸ್ವಲ್ಪ ಬಿಸಿ ಹತ್ಬೇಕು. ಆ ಟೈಮ್ ಒಳಗ ನೀವಿಲ್ಲೇ ಚಿರೋಟಿ ರವೆನ ಸೇರಿಸ್ಕೋಬೇಕು ನೋಡ್ರಿ. ಚಿರೋಟಿ ರವೆನ ಹಾಕೋರಿ, ಚೆನ್ನಾಗಿರ್ತತಿ. ನೀವು ಒಂದ್ ವೇಳೆ ಉಪ್ಪಿಟ್ಟು ರವೆ ಹಾಕೊಳ್ಳೋದಾದ್ರ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಆಮೇಲೆ ನೀವು ಸೇರಿಸ್ಕೋಬಹುದು. ಇವಾಗ ಸ್ಟವ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂತ ಬರ್ಬೇಕು. ಇದು ಜಾಸ್ತಿ ಟೈಮ್ ತಗೊಳಲ್ಲ, ಬೇಗ ಗಟ್ಟಿ ಆಗ್ಬಿಡ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ 1 ಸೆಕೆಂಡ್ ಒಳಗ ಇದು ಗಟ್ಟಿ ಆಗ್ಬಿಡ್ತತಿ. ಆಮೇಲೆ ನೀವು ಜಾಸ್ತಿ ನೀರ್ನ ಕುದಿಸಿ ರವಾ ಹಾಕೋದ್ರಿಂದ ಬೇಗ ಗಂಟಾಗ್ಬಿಡ್ತತಿ ಅದು. ಆದ್ರಿಂದ ನೀರು ಉಗುರು ಬೆಚ್ಚಗ ಇದ್ದಾಗ ನೀವು ಈ ರವೆನ ನೀರ್ಗೆ ಸೇರಿಸ್ಕೋಬೇಕು. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಗಟ್ಟಿ ಆಗಕತ್ತತಿ ಅದು. ಈ ರೀತಿ ಹಿಟ್ಟಿನ ಫಾರ್ಮ್ಗೆ ಬರ್ಬೇಕು ನೋಡ್ರಿ. ಅಲ್ಲಿವರೆಗೂ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ನಾನಿಲ್ಲೇ ಈ ರೀತಿ ಗಟ್ಟಿ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡು ಈ ರೀತಿ ಒಂದು ಪಾತ್ರೆ ಕೈಲೇ ತೆಗೆದಿಟ್ಕೊಂಡನಿ. ಇದನ್ನ ಇವಾಗ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಇದನ್ನ ಒಂದು 5 ನಿಮಿಷ ಇದು ಸ್ವಲ್ಪ ಅರಳಿ ಸ್ವಲ್ಪ ಬಿಸಿನೂ ಕಡಿಮೆ ಆಗ್ಲಿ ಅಲ್ಲಿವರೆಗೂ ಇದನ್ನ ಒಂದು 5 ನಿಮಿಷ ನಾವು ಎತ್ತಿಟ್ಬಿಡೋಣ. ನೀವು ಒಂದು ಪ್ಲೇಟ್ನ ಮುಚ್ಚಿ ಕೂಡ ಇಲ್ಲೇ ಇಟ್ಕೋಬಹುದು. ಇದನ್ನ ತೆಗೆದಿಟ್ಬಿಡೋಣ. ಈಗ ನೆಕ್ಸ್ಟ್ ನಾನು ಇಲ್ಲಿ ಅದೇ ಪ್ಯಾನ್ಗೆನ 1-2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲೇ ಒಂದ್ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡನಿ. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆನ ಕೂಡ ಇದಕ್ಕ ಹಾಕೊಂಡನಿ. ಇವಾಗ ಒಂದ್ ಅರ್ಧ ಕಪ್ ನಷ್ಟು ನಾನಿಲ್ಲೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ನಾನಿಲ್ಲೇ ಸೇರಿಸ್ಕೊಂಡನ್ ನೋಡ್ರಿ. ಇದು ಸ್ವಲ್ಪ ಇವಾಗ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಂದ್ರೆ ಪೂರ್ತಿ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಕತ್ ನೋಡಿ. ಇವಾಗ ನಾನಿಲ್ಲೇ ಈ ರೀತಿಯಾಗಿ ಹುರ್ಕೊಂಡನಿ. ಕಲರು ಕೂಡ ಇವಾಗ ಚೇಂಜ್ ಆಗೈತಿ. ಇದಕ್ಕ ಇವಾಗ ನಾನಿಲ್ಲೇ ಒಂದು ಸಣ್ಣ ಕ್ಯಾರೆಟ್ನ ನಾನಿಲ್ಲೇ ತುರಿದ್ ಬಿಟ್ಟು ಸೇರಿಸ್ಕೊಳಕತ್ತಾನಿ. ಆಮೇಲೆ ಒಂದು ಸಣ್ಣ ಟೊಮ್ಯಾಟೋನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡನಿ. ಇದಕ್ಕ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ, ಬೇಗ ಚೆನ್ನಾಗಿ ಬೆಂದೋಗ್ತತಿ. ಆದ್ರಿಂದ ಇವಾಗ ನಾವು ಮತ್ತೊಂದ್ 2 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಹುರ್ಕೋಬೇಕಾಕತಿ. ಕ್ಯಾರೆಟ್ ಮತ್ತ ಟೊಮ್ಯಾಟೋದು ಇಲ್ಲೇ ಅದ್ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಹುರ್ಕೋಬೇಕು ನೋಡ್ರಿ. ನಾನಿಲ್ಲೇ ಈ ರೀತಿ ಹುರಿದಿಟ್ಕೊಂಡನಿ. ನಾನಿಲ್ಲಿ 3 ಮೀಡಿಯಂ ಸೈಜ್ ಆಲೂಗಡ್ಡೆನ ನಾನಿಲ್ಲಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೆ. ಅದು ಎಷ್ಟು ಕುದಿಸ್ಬೇಕಂದ್ರೆ ನೀವು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕೋರಿ. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಟೊಮ್ಯಾಟೊ ಅಷ್ಟೇ ಯೂಸ್ ಮಾಡೀನಿ ತರಕಾರಿನ. ನೀವು ಬೇಕಂದ್ರೆ ಬಟಾಣಿ, ಬೀನ್ಸ್, ಸ್ವೀಟ್ ಕಾರ್ನ್ ಎಲ್ಲ ನಿಮ್ಮ ಮಕ್ಕಳು ಯಾವ್ದಾವ್ದು ತರಕಾರಿ ತಿನ್ನಲ್ಲ ಅದೆಲ್ಲ ತರಕಾರಿನೂ ನೀವು ಹಾಕೋಬಹುದು, ಚೆನ್ನಾಗಿರ್ತತಿ. ಇಲ್ಲಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗೈತ್ ನಾನು. ಇವಾಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡ್ಬಿಡೋಣ. ಮೊದ್ಲೇನಾಗಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡನಿ. ಖಾರಕ್ಕಿಲ್ಲೇ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕೊಂಡನಿ. 1 ಟೇಬಲ್ ಸ್ಪೂನ್ ಅಷ್ಟು ಹುರಿದು ಮನೆಯಲ್ಲೇ ಮಾಡಿರುವಂತ ಜೀರಿಗೆ ಪುಡಿ, ಇದು ನೀವು ಅಂಗಡಿಯಿಂದ ತಂದಿರುವಂತದನ್ನು ಸೇರಿಸ್ಕೋಬಹುದು. ಇವಾಗ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನೂ ಕೂಡ ನಾನಿಲ್ಲೇ ಹಾಕೊಂಡನಿ. ಇವಾಗ ನಾವೇನ್ ಈ ಮಸಾಲೆ ಹಾಕೊಂಡ್ವಲ್ಲ ಅದೆಲ್ಲ ಚೆನ್ನಾಗಿ ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಹೀರ್ಕೋಬೇಕು. ಅಲ್ಲಿವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ನೀಟಾಗ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾನಿಲ್ಲಿ ಜೀರಿಗೆ ಪುಡಿ ಮತ್ತೆ ಗರಂ ಮಸಾಲ 2 ಬಳಸ್ಕೊಂಡನಿ. ನೀವು ಬೇಕಂದ್ರೆ ಚಾಟ್ ಮಸಾಲ ಎಲ್ಲ ಬಳಸ್ಕೋಬಹುದು. ಇಲ್ಲೇ ನಾನಿಲ್ಲಿ ಈ ರೀತಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡನಿ. ಕೊನೆಯದಾಗಿ ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಇದು ಸ್ಟಫಿಂಗ್ ಕೂಡ ಇವಾಗ ರೆಡಿ ಆಗ್ಬಿಡ್ತತಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಅದು ಸ್ವಲ್ಪ ತಣ್ಣಗಾಗ್ಲಿ. ನಾವ್ ಇನ್ನೊಂದ್ ಕಡೆ ಇವಾಗ ನಾನಿಲ್ಲೇ ಒಂದ್ ಅರ್ಧ ಕಪ್ ನಷ್ಟು ನಾನಿಲ್ಲೇ ದಪ್ಪ ಅವಲಕ್ಕಿ ಬರುತ್ತಲ್ಲ ಅದನ್ನ ಇಲ್ಲೇ ತಗೊಂಡನ್ ನೋಡ್ರಿ. ನಿಮ್ ಮನೇಲಿ ಯಾವ ಅವಲಕ್ಕಿ ಇದಲ್ಲ ಆ ಅವಲಕ್ಕಿನ ನೀವು ತಗೋಬಹುದು. ನಾವು ತಗೊಂಡಿರುವಂತ ಅವಲಕ್ಕಿನ ನಾವು 2-3 ಸರ್ತಿ ಚೆನ್ನಾಗಿ ಅದು ತಿಳಿ ನೀರ್ ಬರೋವರೆಗೂ ನಾವು ತೊಳ್ಕೊಂಬರ್ಬೇಕು. ನಾನಿಲ್ಲಿ ಈ ರೀತಿ ತೊಳೆದು ಇಟ್ಕೊಂಡನಿ. ಇದನ್ನೇನ್ ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಈ ಅವಲಕ್ಕಿ ಬಟ್ಲಕ್ಕನ ನಾನಿಲ್ಲೇ ನಾವೇನ್ ಆಲೂಗಡ್ಡೆದೆಲ್ಲ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಕತ್ತೇನೆ ನೋಡ್ರಿ.
ಅವಲಕ್ಕಿನ ನಾವು ಆಲೂಗಡ್ಡೆ ಜೊತೆ ಚೆನ್ನಾಗಿ ಅದು ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಕಿವುಚ್ಕೊಂತ ಇದನ್ನ ಕಲಿಸ್ಬೇಕು ನೋಡ್ರಿ. ಒಂದ್ ವೇಳೆ ನೀವು ಮಾಡ್ಕೊಂಡಿರುವಂತ ಸ್ಟಫಿಂಗ್ ಜಾಸ್ತಿ ತೆಳುವಾಗಿದ್ರೆ ನೀವು ಇಲ್ಲಿ ಜಾಸ್ತಿ ಅವಲಕ್ಕಿನ ಬಳಸ್ಕೋಬಹುದು. ನಾನಿಲ್ಲಿ ಅರ್ಧ ಕಪ್ ಅವಲಕ್ಕಿನ ಅಷ್ಟ ಬಳಸ್ಕೊಂಡನಿ. ನೀವು ಜಾಸ್ತಿ ಅವಲಕ್ಕಿ ಆಗಿದ್ರು ಚೆನ್ನಾಗಿರ್ತತಿ. ಆದ್ರೆ ಕನ್ಸಿಸ್ಟೆನ್ಸಿ ಮಾತ್ರ ಈ ರೀತಿ ಸ್ವಲ್ಪ ದಪ್ಪವಾಗಿ ಇರ್ಬೇಕಿದು ಪಲ್ಯ ತರ. ಇವಾಗ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾನಿಲ್ಲಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನಾವು ಚಪಾತಿ ಎಲ್ಲ ಉಂಡೆ ಮಾಡ್ತೇವಲ್ಲ ಆ ರೀತಿ ಸ್ವಲ್ಪ ಉಂಡೆ ತರ ಹಿಟ್ಟು ತಗೊಂಡು ಈ ರೀತಿ ಫ್ಲಾಟ್ ಆಗಿ ತಟ್ಕೋಬೇಕು ನೋಡ್ರಿ. ನಾವು ಟಿಕ್ಕಿ ಎಲ್ಲ ಮಾಡ್ತೇವಲ್ಲ ಆ ರೀತಿ ನಾವ್ ಇದನ್ನ ಸ್ವಲ್ಪ ದಪ್ಪವಾಗಿ ನಾವು ಮಾಡ್ಕೋಬೇಕು. ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ರೀತಿ ಸ್ವಲ್ಪ ಸಣ್ಣದಾಗಿ ರೌಂಡ್ ಆಗಿ ಮಾಡ್ಕೊಂಡ್ಬಿಡೋಣ. ಇದೇ ರೀತಿನ ನಾವು ಇದೇನು ಎಲ್ಲ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನ ಮಾಡ್ಕೋಬೇಕು ನೋಡ್ರಿ. ಜಾಸ್ತಿ ದೊಡ್ಡದಾಗೂ ಮಾಡ್ಕೊಳಕ್ ಹೋಗ್ಬೇಡ್ರಿ, ಜಾಸ್ತಿ ಚಿಕ್ಕದಾಗೂ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ್ ಮೀಡಿಯಂ ಸೈಜ್ ಒಳಗ ಈ ರೀತಿ ತಟ್ಟಿಟ್ಕೊಂಡ್ರ ಆಯ್ತು ನೋಡ್ರಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತತಿ ಇದು. ಯಾಕಂದ್ರೆ ಬರ್ಗರ್ನ ತುಂಬಾ ಮಕ್ಕಳು ಇಷ್ಟ ಪಡ್ತಾರ. ಈ ರೀತಿ ಹೆಲ್ದಿಯಾಗಿ ನೀವು ಮಾಡ್ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ನಾನಿಲ್ಲಿ ಎಲ್ಲಾನು ಈ ರೀತಿ ಮಾಡಿ ಒಂದ್ ಪ್ಲೇಟ್ ಒಳಗ ಎತ್ತಿಟ್ಕೊಂಡನಿ. ನಾವ್ ಇಷ್ಟೆಲ್ಲಾ ರೆಡಿ ಮಾಡೋಷ್ಟೊತ್ತಿಗೆ ಅಲ್ಲಿ ರವೆನು ಕೂಡ ಚೆನ್ನಾಗಿ ನೆಂದಿರ್ತತಿ. ಆಮೇಲೆ ಸ್ವಲ್ಪ ಬಿಸಿನೂ ಕೂಡ ಕಡಿಮೆ ಆಗಿರ್ತತಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ನಾವ್ ಹಿಟ್ಟು ಯಾವ ರೀತಿ ನಾದ್ಕೊಂತೇವಲ್ಲ ಆ ರೀತಿ ಇದನ್ನ ಒಂದ್ 2 ರಿಂದ 3 ನಿಮಿಷ ನಾವಿದನ್ನ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು ನೋಡ್ರಿ. ನಾವು ಚಿರೋಟಿ ರವೆ ತಗೊಂಡಿರೋದ್ರಿಂದ ಇದು ಸಾಫ್ಟ್ ಆಗೇ ಇರ್ತತಿ. ಆದ್ರೂ ಇದನ್ನ ನಾವು ಈ ರೀತಿಯಾಗಿ ಕಲ್ಸಿಟ್ಕೋಬೇಕಾಕತಿ. ಈ ಹಿಟ್ಟನ ಇವಾಗ ನಾವು ಡೈರೆಕ್ಟ್ ಆಗಿ ಲಟ್ಟಿಸ್ಕೊಂಡ್ಬಿಡೋಣ. ನಾನಿಲ್ಲಿ ನಾವೇನ್ ಕಲ್ಸಿಟ್ಕೊಂಡಿದ್ವಲ್ಲ ಇಷ್ಟು ಹಿಟ್ಟನ ನಾನಿಲ್ಲೇ ಒಮ್ಮೆ ತಗೊಂಡನಿ. ಇದರ 2 ಭಾಗ ಏನ್ ಮಾಡಕ್ ಹೋಗ್ಬೇಡ್ರಿ. ಮೊದ್ಲಿಗೆ ಕಲಸಿದಂತ ಇಷ್ಟು ಹಿಟ್ಟನ ತಗೊಂಡು ಸಮನಾಗಿ ಲಟ್ಟಿಸ್ಕೋರಿ. ಒಂದ್ ಕಡೆ ತೆಳ್ಳಗ ಒಂದ್ ಕಡೆ ದಪ್ಪಗ ಲಟ್ಸಾಕ್ ಹೋಗ್ಬೇಡ್ರಿ. ಎಲ್ಲಿ ಸಮ ಬರೋದಿಲ್ಲ. ಆದ್ರಿಂದ ಸಮನಾಗಿ ಇದನ್ನ ನಾವು ಲಟ್ಟಿಸ್ಕೋಬೇಕು. ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳ್ಳಗ ಆದ್ರ ಎಲ್ಲಿನೂ ಕೂಡ ಹಂಗ ಬರ್ತಾವು. ಒಂದ್ ತೆಳ್ಳಗ ಬರ್ತತಿ ಒಂದ್ ದಪ್ಪಗ ಬರ್ತತಿ. ಆದ್ರಿಂದ ಇದನ್ನ ನೋಡ್ಕೊಂಡು ಸ್ವಲ್ಪ ದಪ್ಪವಾಗೆ ಲಟ್ಟಿಸ್ಕೋರಿ. ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ನಾವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಬರ್ಗರ್ ಶೇಪ್ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣದಾಗಿರುವಂತ ಡಬ್ಬಿ ಮುಚ್ಚಳ ಅಥವಾ ಈ ರೀತಿ ಲೋಟದಿಂದ ನೀವು ಈ ರೀತಿ ಸರ್ಕಲ್ ಶೇಪ್ ನ ಮಾಡ್ಕೋಬಹುದು. ನಾನಿಲ್ಲಿ ಎಲ್ಲಾ ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾವೇನ್ ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನಿಷ್ಟು ತಕೊಳಕತ್ತ ನೋಡ್ರಿ. ನಿಮ್ಗ ಇದು ಎಷ್ಟು ದಪ್ಪ ಆಯ್ತಂತ ನಿಮ್ಗ ತೋರಿಸ್ತಾನ ನೋಡಿ. ಇಷ್ಟು ದಪ್ಪವಾಗಿ ನಾವ್ ಇದನ್ನ ಶೇಪ್ ಒಳಗ ಮಾಡ್ಕೋಬೇಕತಿ. ನಾವು ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡ್ರ ಈ ರೀತಿ ಒಂದ ಅಳತಿ ಒಳಗ ಬರ್ತಾವ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ 2 ಸಮನಾಗಿ ಒಂದ ಅಳತಿ ಒಳಗ ನಾವ್ ಇಷ್ಟನ್ನು ಮಾಡಿಟ್ಕೊಂಡನಿಲ್ಲೇ. ಇವಾಗ ಒಂದ್ ಚಾಕು ತಗೊಂಡು ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಡಿಸೈನ್ ಮಾಡ್ಕೋರಿ. ಇದು ಆಪ್ಷನಲ್, ಮಾಡ್ತಿದ್ರೆ ಮಾಡ್ರಿ, ಇಲ್ಲ ಸ್ಕಿಪ್ ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರ್ತತಿ, ನೋಡೋದಕ್ಕೂ ಚೆನ್ನಾಗಿರ್ತತಿ ಅನ್ನೋದಕ್ಕೆ ನಾನಿಲ್ಲೇ ಈ ರೀತಿ ಮಾಡಿಟ್ಕೊಂಡನಷ್ಟ. ನಿಮ್ಗ ಈ ತಿಂಡಿ ಮಾಡೋವಾಗ ಸಮಯ ಇದ್ರ ಲೈನ್ ಹಾಕ್ರಿ, ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ನೀವು ಮಾಡ್ಕೋಬಹುದಿಲ್ಲ. ಇವಾಗ ನಾವೇನ್ ಅವಾಗ್ಲೇ ಈ ಟಿಕ್ಕಿ ಶೇಪ್ ಒಳಗೆ ಮಾಡಿಟ್ಕೊಂಡಿದ್ವಲ್ಲ ಇದ್ರೊಳಗೆ ನಾನಿಲ್ಲೇ ಒಂದನ್ನ ತಗೊಂಡನಿ. ಇವಾಗ ನಾವೇನ್ ಒಂದೆಲೆ ಲಟ್ಸಿದ್ವಲ್ಲ ಅದರ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇವಾಗ ಇನ್ನೊಂದ್ ಎಲೆನ ನಾನಿಲ್ಲೇ ಇಟ್ಕೊಳಕತ್ತನ್ ನೋಡ್ರಿ. ಇವಾಗ ನಾನು ಹೆಂಗ್ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನೀವು ಮಾಡ್ಕೊಂಬಿಡಿ. ಅದಕ್ಕೆ ನಾನು ಹೇಳಿದ್ದು ಟಿಕ್ಕಿ ಮತ್ತ ಇವೆರಡು ಶೇಪ್ ಸಮ ಇರ್ಬೇಕು. ನೀವು ಅದನ್ನ ದೊಡ್ಡದು ಇದು ಸಣ್ಣದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ ಅಳತಿ ಒಳಗ ಇಟ್ಕೋರಿ. ಆಮೇಲೆ ಈ ರೀತಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಎರಡು ಹಿಡ್ಕೊಂತತಿ. ನಾನಿಲ್ಲಿ ಈ ರೀತಿಯಾಗಿ ಸ್ವಲ್ಪ ಒತ್ತಿಬಿಟ್ಟು ಈ ರೀತಿ ರೋಲ್ ಮಾಡತ್ತನ್ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಅದು ಎಡ್ಜ್ ಏನಿರುತ್ತಲ್ಲ ಅದು ಚೆನ್ನಾಗಿ ಕ್ಲೋಸ್ ಆಗ್ತತಿ ಅನ್ನೋದಕ್ಕಷ್ಟ. ಇವಾಗ ನಮ್ದು ಮೊದಲನೇ ಬರ್ಗರ್ ರೆಡಿ ಆಯ್ತು ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಸಮನಾಗಿ ಬಂದದಂತೇಳಿ. ಇವಾಗ ಎರಡನೇದ್ದು ಕೂಡ ನಾನು ನಿಮ್ಗೆ ಮಾಡಿ ತೋರ್ಸಾತನ್ ನೋಡ್ರಿ. ಸೇಮ್ ಅದೇ ರೀತಿ ಮಾಡ್ಕೊಂಡ್ರ ಆಯ್ತು ನೋಡ್ರಿ. ನೋಡಿ ಇಷ್ಟ ಸಿಂಪಲ್, ನೀವು 10 ನಿಮಿಷದೊಳಗೆಲ್ಲ ಇದನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಇದೇ ರೀತಿನ ನಾನು ಇವಾಗ ಇನ್ನು ಉಳ್ಕಿದಂತವನ್ನೇ ಎಲ್ಲಾನು ಮಾಡಿಟ್ಕೊಂಡ್ಬಿಡ್ತಾನಂತ. ಅಂದ್ರೆ ನಮ್ಗ ಒಂದೇ ಸಲ ಎಣ್ಣೆ ಒಳಗ ಫ್ರೈ ಮಾಡೋವಾಗ ಹೆಲ್ಪ್ ಆಗ್ತತಿ. ನಾನಿಲ್ಲಿ ಒಂದ್ ಪ್ಲೇಟ್ ಒಳಗ ಈ ರೀತಿ ಇಟ್ಕೊಂಡ ನೋಡ್ರಿ ಮಾಡಿ. ಸೊ ಇವಾಗ ಒಂದೊಂದು ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ರೆಡಿ ಆಗ್ಯಾವು. ಈ ರೀತಿ ಎಲ್ಲಾ ಬರ್ಗರ್ಗಳನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಇವನ್ನ ನಾವು ಎಣ್ಣೆ ಒಳಗ ಕರಿಬೇಕಾಕತಿ. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕ ಇಟ್ಕೊಳಕತ್ತನ್ ನೋಡ್ರಿ. ಎಣ್ಣೆನೂ ಅಷ್ಟ ಬರ್ಗರ್ಗಳು ಮುಣ್ಗೋ ತರ ಹಾಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿದ್ರ ಸಾಕಾಕತಿ. ಇವಾಗ ಎಣ್ಣೆನೂ ಅಷ್ಟ ಜಾಸ್ತಿ ಬಿಸಿ ಇರಾಕ್ ಹೋಗ್ಬಾರ್ದು, ಮೀಡಿಯಂ ಒಳಗ ಇರ್ಬೇಕಿದು. ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ನಾವೇನ್ ಮಾಡಿಟ್ಕೊಂಡಿದ್ವಲ್ಲ ಬರ್ಗರ್ನ ಹಾಕೊಳಕತ್ತನ್ ನೋಡ್ರಿ. ಇದನ್ನ ಕಂಪ್ಲೀಟ್ ಆಗಿ ನಾವು ಮೀಡಿಯಂ ಫ್ಲೇಮ್ ಒಳಗ ಇದನ್ನ ಫ್ರೈ ಮಾಡ್ಕೋಬೇಕು.
ಇವಾಗ ಇದು ಒಂದ್ ಸೈಡ್ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಸ್ಪೂನ್ಲೆ ತಿರುಗಿಸಕ್ ಹೋಗ್ಬೇಡಿ. ನಾನಿಲ್ಲಿ ಒಂದ್ 2 ನಿಮಿಷ ಆದ್ಮೇಲೆ ಇದನ್ನ ಈ ರೀತಿ ಹೊಳ್ಳಿಸಕೊಳಕತ್ತ ನೋಡ್ರಿ. ಒಂದ್ ಸ್ಪೂನ್ ಸಹಾಯದಿಂದ ನೀವು ಈ ರೀತಿ ತಿರುಗಿ ಹಾಕೊಂಡ್ಬಿಡಿ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದ್ ಸೈಡ್ ಈ ರೀತಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಗೈತೆ. ಅದು ಇಲ್ಲಿವರೆಗೂ ನಾವ್ ಇದನ್ನ ಒಂದ್ ಸೈಡ್ ಕಂಪ್ಲೀಟ್ ಆಗಿ ಬೇಯಿಸ್ಕೊಂಡ್ಮೇಲೆ ಇನ್ನೊಂದ್ ಸೈಡ್ ನಾವು ಬೇಯಿಸ್ಕೋಬೇಕು. ನಾನಿಲ್ಲಿ ಎರಡನ್ನೂ ಈಗ ಹೊಳ್ಳಿಸಕ್ಕೇನಿ. ಅದು ಎರಡನೇ ಕಡೆನು ಚೆನ್ನಾಗಿ ಕಲರ್ ಬಂದ್ಮೇಲೆ ನಾವು ಇದನ್ನ ಹೊಳ್ಳಿಸಿ ಹಾಕೊಂಡು ಹಂಗ ಬೇಯಿಸ್ಕೋಬೇಕು ನೋಡ್ರಿ. ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋರಿ. ಹೈ ಫ್ಲೇಮ್ ಒಳಗ ಹಾಕಿದ್ರಂತೂ ಇದು ಬೇಗ ಕಪ್ಪಾಗ್ಬಿಡ್ತತಿ. ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ಒಂದ್ 5 ನಿಮಿಷ ಹಾಕತ್ತಷ್ಟ. 5 ನಿಮಿಷ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕು ನಾವು. ಇದು ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಇದು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಇವು ಕಂಪ್ಲೀಟ್ ಆಗಿ ರೆಡಿ ಆಗ್ಯಾವು. ನಾನಿಲ್ಲೇ ಇವನ್ನ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತಾನೆ. ಇವಾಗ ಇದೇ ರೀತಿನ ನಾವು ಇನ್ನುಳಿದಂತವನ್ನು ಹಾಕೊಂಡು ಬೇಯಿಸ್ಕೊಂಡ್ರ ಆಯ್ತು ನೋಡ್ರಿ. ನಮ್ದು ತವಾ ಬರ್ಗರ್ ರೆಡಿ ಆಗಿಬಿಡ್ತಾವು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದತ್ತಂತ ಹೇಳಿ. ಈ ಬರ್ಗರ್ನ ನೀವು ಹಾಗೆ ಕೂಡ ಟೀ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರ್ತತಿ. ಇಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಬಾಕ್ಸ್ಗೆ ಹಾಕೋದಾದ್ರೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಜೊತೆ ಇಲ್ಲ ಹಾಗೆ ಕೂಡ ನೀವು ಇಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರ. ಇವಾಗ ಬನ್ನಿ ನಾನು ಒಳಗಡೆ ಯಾವ ರೀತಿ ಬಂದತ್ತಂತ ಹೇಳಿ ಕಟ್ ಮಾಡಿ ಕೂಡ ನಿಮ್ಗೆ ತೋರಿಸ್ತಾನಂತ. ನೀವು ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಹೊರಗಡೆ ಬರ್ಲಂಗ ಎಷ್ಟು ಸೂಪರ್ ಆದಂತ ರೆಸಿಪಿ ಇದು. ಸೊ ಖಂಡಿತ ಟ್ರೈ ಮಾಡ್ರಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳು.